ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವ ವಿಶ್ವಪ್ರಖ್ಯಾತಿಯ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಬೆಳಗ್ಗೆಯಿಂದಲೇ ದೇಗುಲದ ಮುಂದೆ ಭಕ್ತ ಸಾಗರ ಹರಿದು ಬರುತ್ತಿದೆ. ಸಂಜೆ ಮತ್ತು ರಾತ್ರಿ ಈ ಸಂಖ್ಯೆ ಮತ್ತಷ್ಟು ಅಧಿಕವಾಗಿತ್ತು. ಶಿವರಾತ್ರಿ ಪ್ರಯುಕ್ತ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವರಿಗೆ ವಿಶೇಷ ಅಲಂಕಾರದ ಜೊತೆ ಹೂವು ಬಿಲ್ವಪತ್ರೆಯಿಂದ ವಿಶೇಷ ಅರ್ಚನೆ ಮಾಡಲಾಗಿತ್ತು. ಭೋಗನಂದೀಶ್ವರ ದೇವಸ್ಥಾನಕ್ಕೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ, ಚಿಂತಾಮಣಿ, ಶಿಡ್ಲಘಟ್ಟ, ಬೆಂಗಳೂರು ಸೇರಿದಂತೆ ನೆರೆಯ ಆಂಧ್ರ ಪ್ರದೇಶದಿಂದ ಕೂಡ ಭಕ್ತರ ದಂಡು ಹರಿದು ಬಂದಿದ್ದು ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಬನ್ನಿ ಮುಂದೆ ಬನ್ನಿ, ನಿಲ್ಬೇಡಿ ಬನ್ನಿ, ನಿಲ್ಬೇಡಿ ಮುಂದೆ ಬನ್ನಿ, ಮುಂದೆ ಬರ್ರಿ, ಬನ್ನಿ ಸರ್, ಹೆಡ್ಲೈನ್ ಮಾಡ್ಕೊಡ್ರಿ, ಮುಂದೆ ಹೆಡ್ಲೈನ್ ಮಾಡ್ಕೊಡ್ರಿ, ಬನ್ನಿ ಮುಂದೆ ಬನ್ನಿ, ಬನ್ನಿ ಬನ್ನಿ ಸರ್ ಬನ್ನಿ, ಲೈನ್ ಮಾಡ್ಕೊಡ್ರಿ, ಹೆಡ್ಲೈನ್ ಮಾಡ್ಕೊಡ್ರಿ, ಮುಂದೆ ಹೋಗಿ ಸ್ವಲ್ಪ ಮುಂದೆ ಹೋಗಿ ಬನ್ನಿ ಗೊತ್ತಮ್ಮ ಕಾಣಿಸ್ಕೊಬ್ಬ ಇವ್ರ ಮನೆ ಎಸ್ ಸರ್ ಮುಂದೆ ಮುಂದೆ ಬನ್ನಿ ಮುಂದೆ ಮುಂದೆ ನೋಡ್ರಿ ನಡೀರಿ ಮುಂದೆ ನೋಡ್ರಿ ಚಿಕ್ಕ ಮಕ್ಕಳಿಂದ ಬರ್ತಿದ್ದೀವಿ. 15 ವರ್ಷದಿಂದ ಕಂಪಲ್ಸರಿ ಬರ್ತಾ ಇದ್ದೀವಿ. ಈ ವರ್ಷ ತುಂಬ ವಿಶೇಷವಾಗಿದೆ. ತುಂಬ ಜನಜಾತ್ರೆ ಇದೆ. ಮತ್ತು ಹೊಸದಾಗಿ ತೇರು ಇದೆಲ್ಲ ಹೊಸದಾಗಿ ಹೋದ ವರ್ಷ ಹೊಸ ತೇರು ಮಾಡಿದ್ದಾರೆ. ಈ ಸಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಒಳಗಡೆ ಡೆಕೋರೇಷನ್ ಮಾಡಿದ್ದಾರೆ. ಒಳಗಡೆ ತುಂಬ ಎಲ್ಲ ಚೆನ್ನಾಗಿದೆ. ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ. ಎಲ್ಲರಿಗೂ ಆಶೀರ್ವಾದ ಸಿಗಲಿ, ದೇವರ ಆಶೀರ್ವಾದ ಅನುಗ್ರಹ ಸದಾಕಾಲ ಇರಲಿ ಅಂತ ಬೇಡ್ಕೊಳ್ತೀವಿ. ಅಂದರೆ ನಾರ್ಮಲ್ ಆಗಿ ನಮ್ಮ ಮನೇಲಿ ಹಂಗೆ ಇರ್ತೀವಿ. ಇವತ್ತು ಜಾತ್ರೆ ವಿಶೇಷ, ಶಿವರಾತ್ರಿ ವಿಶೇಷವಾಗಿ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಮತ್ತು ಜಾತ್ರೆ ವಿಶೇಷವನ್ನ ಆಟ, ಮಕ್ಳಿಗೆ ಗೇಮ್ಸ್ ಆಡೋದು ಎಲ್ಲ ನೋಡಿ ಖುಷಿ ಆಯಿತು. ಎಂಜಾಯ್ ಮಾಡಿಕೊಂಡು ವರ್ಷಕ್ಕೊಂದ್ಸಲನೇ ಬರೋದು ಶಿವರಾತ್ರಿ. ಇಂಥ ದಿನ ಯಾರಿಗೂ ಸಿಗಲ್ಲ. ಪುಣ್ಯಕ್ಕೆ ಬರುತ್ತೆ. ಇಂಥ ಪುಣ್ಯ ಕ್ಷೇತ್ರದಲ್ಲಿ ಶಿವರಾತ್ರಿ ದಿನ ಅಂತಲೇ ಇದು ಹೆಸರುವಾಸಿಯಾಗಿರುವಂಥ ಇದು ನಂದಿ ಕ್ಷೇತ್ರ, ಭಾಳ ಪುಣ್ಯವಾದ ಕ್ಷೇತ್ರ ಇದು. ಅದರಲ್ಲಿ ಈ ಜಾಗರಣೆ ಅಂತ ಹೇಳಿದ್ರೆ ಭಾಳ ವಿಶೇಷ. ಆಂಧ್ರ ಎಲ್ಲ ಕಡೆಯಿಂದನೂ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಯಾಕೆಂತ ಹೇಳಿದ್ರೆ ಒಂದು ನಂಬಿಕೆ, ಒಂದು ಪುರಾತನ ಕಾಲದಿಂದ ಬಂದಿರುವಂಥ ಒಂದು ದೇವಸ್ಥಾನ ಇದು. ಆಮೇಲೆ ಅಷ್ಟೇ ವ್ಯವಸ್ಥಿತವಾಗಿ ಇಲ್ಲೊಂದು ವ್ಯವಸ್ಥಿತವಾಗಿ ಎಲ್ಲನೂ ರೆಡಿ ಮಾಡಿದ್ದಾರೆ.
ಹಾಗೆ ಎಲ್ಲ ಭಕ್ತಾದಿಗಳಿಗೂ ಲಕ್ಷಾಂತರ ಭಕ್ತಾದಿಗಳಿಗೂ ಯಾವುದೇ ಸಮಸ್ಯೆ ಇಲ್ದಿರ ದರ್ಶನ ಆಗುತ್ತೆ ಅನ್ನೋದು ನನ್ನ ಭಾಗ್ಯ. ನಾವು ನೋಡಿದಾಗಂತೂ ನನಗೆ ಭಾಳ ಸಂತೋಷ ಆಯಿತು. ಇಂಥ ಒಂದು ವೈಭವ ಇಂಥ ಒಂದು ಜಾತ್ರೆಯಲ್ಲಿ ನಾವು ಭಾಗವಹಿಸೋದು ನಮ್ಮ ಪುಣ್ಯ. ನಮ್ಮ ಚಿಕ್ಕಬಳ್ಳಾಪುರ ಜನ ಎಷ್ಟೋ ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ರಾತ್ರಿ ನೋಡಿ ಲಕ್ಷಾಂತರ ಜನ ಸೇರ್ತಾರೆ. ಭಾವಗೀತೆಗಳು, ಭಕ್ತಿಗೀತೆಗಳು ಎಲ್ಲ ಇರ್ತದೆ, ಹರಿಕತೆ ಇರ್ತದೆ. ಯಾವುದೇ ಜನಕ್ಕೆ ಯಾವುದೇ ತೊಂದರೆ ಆಗದಂಥ ಒಂದು ವ್ಯವಸ್ಥಿತವಾಗಿ ಮಾಡಿರೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂತೇಳಿ ನನ್ನ ಭಾವನೆ. ಇನ್ನು ಮಹಾಶಿವರಾತ್ರಿಯ ಅಂಗವಾಗಿ 112 ಅಡಿಗಳ ಆದಿಯೋಗಿ ಮೂರ್ತಿ ಇರುವ ಈಶಾ ಫೌಂಡೇಶನ್ಗೆ ಸಾವಿರಾರು ಭಕ್ತಾದಿಗಳು ಬೆಳಗ್ಗೆಯಿಂದಲೇ ತಂಡೋಪತಂಡವಾಗಿ ಬರುತ್ತಿದ್ದಾರೆ. ಬಿಸಿಲನ್ನು ಲೆಕ್ಕಿಸದೆ ಪ್ರವಾಸಿಗರು ಆಗಮಿಸಿ ಆದಿಯೋಗಿಯ ದರ್ಶನ ಪಡೆದುಕೊಂಡಿದ್ದಾರೆ. ರಾತ್ರಿ ನಡೆಯುವ ಶಿವರಾತ್ರಿ ಜಾಗರಣೆಗೆ ಸಹಸ್ರಾರು ಭಕ್ತಾದಿಗಳು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. रेडी फिर से बोलो महादेव। ನಮ್ಮ ಹೆಸರು ಕಾವೇರಿ ಅಂತ, ದೊಡ್ಡಬಳ್ಳಾಪುರ. ಮಹಾಶಿವರಾತ್ರಿ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಬಂದಿದ್ದೀವಿ. ಇಲ್ಲಿ ಶಿವನ ಮೂರ್ತಿ ಚೆನ್ನಾಗಿದೆ, ತುಂಬ ಜನ ಇದ್ದಾರೆ, ಚೆನ್ನಾಗಿ ಅನಿಸ್ತಾ ಇದೆ. ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ, ಜಾಸ್ತಿ ಖುಷಿ ಆಗ್ತಾ ಇದೆ ಇದು ನೋಡಿಬಿಟ್ಟು. ನಂದಿನಿ ಅಂದ್ಬಿಟ್ಟು ನಾವು ಪಾಂಡುಪುರದಿಂದ ಬಂದಿದ್ದೀವಿ. ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ, ಹಾಗಾಗಿ ಬಂದಿದ್ದೀವಿ ಇಲ್ಲಿ ಶಿವ ನೋಡೋಣ ಅಂತ ಅಂದ್ಬಿಟ್ಟು. ತುಂಬ ದಿವಸದಿಂದ ಆಸೆ ಇತ್ತು ಇಲ್ಲಿಗೆ ಬರಬೇಕು ಅಂತ ಅಂದ್ಬಿಟ್ಟು, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಫಸ್ಟ್ ಟೈಮೇನೆ ನಾವು ಮತ್ತು ನಮ್ಮ ಹಸ್ಬೆಂಡು, ನಮ್ಮ ಭಾವ ಮತ್ತು ನಮ್ಮ ಅಕ್ಕ, ನನ್ನ ಫ್ರೆಂಡ್ಸು, ಇದೆಲ್ಲ ಬಂದಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಶಿವ ನೋಡಿದ ತಕ್ಷಣ ತುಂಬ ಖುಷಿ ಅನ್ನಿಸ್ತು. ಬಟ್ ಅದು ನೋಡ್ಬೇಕಂತಲೇ ಇಲ್ಲಿ ತನಕ ಬಂದಿದ್ದೀನಿ ನಾನು. ತುಂಬ ಕ್ರೌಡ್ ಐತೆ ಮಾತ್ರ. ಖುಷಿ ಆಯಿತು, ಇಷ್ಟು ಜನ ಬಂದಿದ್ದಾರೆ. ಫ್ಯಾಮಿಲಿ ಫುಲ್ ಬಂದಿದ್ದೀವಿ, ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಖುಷಿ ಆಯಿತು. ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ನನ್ನ ಹೆಸರು ಹರಿಣಿ ಶ್ರೀಧರ್. ನಾನು ನಮ್ಮ ಯಜಮಾನರು ಶ್ರೀಧರ್, ಮಗ ಅಮರ್ ಸಿಂಹ, ಮಗಳು ಅರ್ಚನಾ. ರಾಜಾಜಿನಗರಿಂದ ಬಂದಿದ್ದೀವಿ. ಇವತ್ತು ಮಹಾಶಿವರಾತ್ರಿ, ಅದಕ್ಕೋಸ್ಕರ ಬಂದಿದ್ದೀವಿ. ಜಾಗ ತುಂಬ ಚೆನ್ನಾಗಿದೆ. ನಾವು ಜನ ಎಲ್ಲ ಪಾಪ ಚೆನ್ನಾಗಿ ಬಿಹೇವ್ ಮಾಡ್ತಾರೆ, ಏನು ತೊಂದರೆ ಕೊಡಲ್ಲ. ನಾವು ವಯಸ್ಸಾದವರು ಅಂತ ಹೇಳಿ ಜಾಗ ಬಿಟ್ಕೊಡ್ತಾರೆ, ಇದು ಮಾಡ್ತಾರೆ. ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟು. ದುಃಖ ಹರ, ದಾರಿದ್ರ್ಯ ಹರ, ರೋಗ ಹರ, ಕಷ್ಟ ಹರ, ಹರ ಹರ. ಇನ್ನು ನಂದಿ ಜಾತ್ರೆಯಲ್ಲಿ ದಾರಿಯುದ್ದಕ್ಕೂ ಆಟದ ಗೊಂಬೆಗಳು, ಕಡಲೆಪುರಿ ಸೇರಿದಂತೆ ಹಲವಾರು ಅಂಗಡಿಗಳು ತಲೆ ಎತ್ತಿದ್ದವು. ಅದೇ ರೀತಿ ದೇವಾಲಯದ ಬಳಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದ್ದು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.